ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಸಮೀಪವಿರುವ ಶ್ರೀ ಯೋಗ ಮುನೇಶ್ವರ ಸ್ವಾಮಿಯ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಇಂದು ಭೀಮನ ಅಮಾವಾಸ್ಯೆ ಅಂಗವಾಗಿ ಶ್ರೀ ಕ್ಷೇತ್ರದ ಪ್ರಧಾನ ದತ್ತಿ ಹಾಗೂ ಧರ್ಮದರ್ಶಿಗಳಾದ BK ಮಂಜುನಾಥ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ವಿವಿಧ ದೇವತಾ ಕಾರ್ಯಗಳು, ಹೋಮ ಹವನ ಯಜ್ಞಾದಿಗಳನ್ನು ಶ್ರದ್ಧಾಭಕ್ತಿಯಿಂದ ಸಾಂಗವಾಗಿ ನೆರವೇರಿಸಲಾಯಿತು. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿನ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ರುದ್ರಹೋಮ, ಗೋಪೂಜೆ, ಗಂಗಾ ಪೂಜೆ, ಗಣಪತಿ ಹೋಮ ಹಾಗೂ ಇನ್ನಿತರೆ ಪೂಜಾ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಇಂದು ಬೆಳಗ್ಗೆಯಿಂದಲೇ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಗೆ ಭಕ್ತರ ಸಾಗರವೇ ಹರಿದು ಬರುತ್ತಿತ್ತು. ಭೀಮನ ಅಮಾವಾಸ್ಯೆ ಅಂಗವಾಗಿ ದಂಪತಿಗಳಿಗೆ ಒಳಿತಾಗಲಿ ಎಂದು ದಂಪತಿಗಳಿಂದಲೇ ಶಿವನಿಗೆ ರುದ್ರಾಭಿಷೇಕವನ್ನು ಏರ್ಪಡಿಸಲಾಗಿತ್ತು. ಮಹಾಮಂಗಳಾರತಿ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ BK ಮಂಜುನಾಥರವರು ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ ಜೊತೆ ಮಾತನಾಡುತ್ತಾ, ಇಂದು ಭೀಮನ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದ ದಿನ. ದಂಪತಿಗಳಿಗೆ ಒಳಿತಾಗಲಿ, ಅವರ ಕುಟುಂಬ ವರ್ಗದವರಿಗೆ ಶುಭವಾಗಲಿ ಎಂದು ದಂಪತಿಗಳಿಂದಲೇ ಶಿವನಿಗೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಬೇಡಿಕೆಗಳನ್ನು ಕ್ಷೇತ್ರದ ಅಧಿಪತಿ ಯೋಗ ಮುನೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ನೆರವೇರುತ್ತಿದೆ. ಅಂತಹ ಸಾಕಷ್ಟು ಉದಾಹರಣೆಗಳನ್ನು ಭಕ್ತಾದಿಗಳು ತಮ್ಮ ಅನುಭವವನ್ನು ನನ್ನಲ್ಲಿ ಹಂಚಿಕೊಂಡಿದ್ದಾರೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಭಕ್ತರು ಬೇಡುವ ವರಗಳನ್ನು ನೀಡುವ ಕಾಮಧೇನು ಎಂದ ಪ್ರತೀತಿ ಇದೆ ಎಂದರು. ವರದಿ ಜಯರಾಮ್, ಕ್ಯಾಮರಾಮ್ಯಾನ್ ವೀರನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾವು ಈ ದಿನ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಯೋಗಮನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ಸರಿ ಸಮೇತ ಭೀಮನ ಅಮಾವಾಸ್ಯೆಯನ್ನು ಈ ವರ್ಷ ವಿಶೇಷ ಏನಂದರೆ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಶಿವಪಾರ್ವತಿಯನ್ನು ಈಗ ಮೊನ್ನೆ ತಾನೇ ಒಂದು 4-5 ತಿಂಗಳಿಂದ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗಾಗಿ ಈ ಸರಿ ಭೀಮನ ಅಮಾವಾಸ್ಯೆ ಈ ಕ್ಷೇತ್ರ ಭಾಳ ವಿಶೇಷವಾಗಿದೆ. ನೀವು ನೋಡ್ಬೋದು, ದಂಪತಿಗಳೆಲ್ಲ ಕುಟುಂಬ ಸಮೇತವಾಗಿ ಬಂದು ಬೆಳಗ್ಗೆಯಿಂದ ರುದ್ರಾಭಿಷೇಕ, ರುದ್ರಹೋಮದಲ್ಲಿ ಪಾಲ್ಗೊಂಡು ಅವರೇ ಅಭಿಷೇಕ ಮಾಡೋದಕ್ಕೆ ಅವಕಾಶ ಕೊಟ್ಟು, ಗಂಡ ಹೆಂಡ್ತಿದ್ರು ಅವರೇ ಕೂತು ದೇವ್ರಿಗೂ ಪೂಜೆ ಮಾಡಿ ಅವರು ಇದು ಮಾಡಿ ಭಾಳ ವಿಜೃಂಭಣೆಯಿಂದ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ನಾವು ಭಾಳ ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ. ಇನ್ನು ಜನ ನೋಡಿದ್ರೆ ಸಾಗರದಂತ ಹರಿದು ಬರ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷತೆ ಏನು? ನಾವು ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ನೆಲದಾಗಿಂದ ಭಕ್ತಾದಿಗಳು ಏನು ಕೇಳ್ತಾರೋ ವರನು ದಯಪಾಲಿಸ್ತಾ ಬರ್ತಾ ಇದ್ದಾನೆ. ಅದರಲ್ಲೂ ಇವತ್ತು ವಿಶೇಷ ಏನಂದರೆ ಭೀಮನ ಅಮಾವಾಸ್ಯೆ ಇದೆ. ಈ ಕ್ಷೇತ್ರದಲ್ಲಿ ನಾವು ಶಿವಪಾರ್ವತಿ ಇಬ್ಬರೂ ಕೂತಿದ್ದಾರೆ. ನೀವು ನೋಡೋದು ಭಾಳ ವಿಜೃಂಭಣೆಯಿಂದ ಭಾಳ ಬೃಹದಾಕಾರದಂಥ ಶಿವಪಾರ್ವತಿ ಇದ್ದಾರೆ. ಅದೇ ರೀತಿ ಅವ್ರ ಕುಟುಂಬಗಳು ಸಮೇತ ಈ ಕ್ಷೇತ್ರಕ್ಕೆ ಬಂದು ಕಾಲಿಟ್ಟ ಮೇಲೆ ಅವ್ರ ಕುಟುಂಬಗಳು ಸಮೇತ ಅದೇ ರೀತಿ ಸಂತೋಷದಿಂದ ಶಿವಪಾರ್ವತಿ ಆಗಿದ್ದಾರೆ. ಅವರು ಅದೇ ರೀತಿ ಅವ್ರ ಮನೆಗಳಲ್ಲಿ ಆನಂದವಾಗಿ ತುಂಬ ಅವ್ರಿಗೆ ಏನೇನು ಸಮಸ್ಯೆಗಳು ಕೇಳ್ಕೊಂಡು ಬರ್ತಾರೋ ಎಲ್ಲವನ್ನು ದಯಪಾಲಿಸ್ತಾ ಇದ್ದಾರೆ ಶಿವಪಾರ್ವತಿ ಈ ಕ್ಷೇತ್ರದ. ಅದು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಭಾಳ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಶಿವಪಾರ್ವತಿ ಪ್ರತಿಷ್ಠಾಪನೆಯಿಂದ ನೀವು ಹೇಳ್ದಂಗೆ ಹರಿದು ಬರ್ತಾ ಇದೆ ಜನಸಾಗರ, ನೀವೇ ನೋಡ್ಬೋದು. ಆ ರೀತಿಯಲ್ಲಿ ಜನಗಳು ಬಂದು ಅವ್ರ ಕಷ್ಟಗಳನ್ನು ಏನು ಕೇಳ್ತಾರೋ ಯೋಗ ಮುನೇಶ್ವರ, ಮಹಾಬಲೇಶ್ವರ, ಪಾರ್ವತಿ ದೇವಿ ಎಲ್ಲವನ್ನು ವರಗಳನ್ನು ದಯಪಾಲಿಸ್ತಾ ಈ ಕ್ಷೇತ್ರದ ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾ ಇದೆ. ನಿಮ್ಮ ಹೆಸರು? ನಾನು ಈ ಕ್ಷೇತ್ರದ ಪ್ರಧಾನ ದತ್ತಿ BK ಮಂಜುನಾಥ್.